ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಂದು ಟಿಪ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅವೆಲ್ಲ. ಫಸ್ಟು ನಾನಿಲ್ಲಿ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ಲೈನಿಂಗ್ ಪೀಸ್ನ ನೀವು ಯಾವುದೇ ಒಂದು ಪೀಸ್ನ ನೀವು ಕಟ್ಟಿಂಗ್ ಮಾಡಬೇಕಾದ್ರೆ ನೋಡಿ, ಈ ಥರ ರಿಂಕಲ್ಸ್ ಇರುತ್ತೆ, ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡಿಕೊಂಡು ಫಸ್ಟು ಕೆಳಗಡೆ ಸೈಡು ಒಂದು ಲೈನ ಡ್ರಾ ಮಾಡಿಕೊಂಡು, ಬಟ್ಟೆ ಉದ್ದ ತುಂಡ ಇರುತ್ತಲ್ವ, ಅದನ್ನು ನೀಟಾಗಿ ಲೈನಾಗಿ ಡ್ರಾ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಫಸ್ಟ್ ಇಷ್ಟು ಮಾಡ್ಕೊಂಡಾದಮೇಲೆ ನಿಮ್ಮ ಒಂದು ಅಳತೆ ಪ್ರಕಾರ ನೀವು ಲೆಂತ್ ತೊಗೊಳ್ಳಿ. ನಾನಿಲ್ಲಿ ಲೆಂತು ನನಗೆ ಬೇಕಾಗಿರೋದು 15, ನಾನಿಲ್ಲಿ 16 ಇಡ್ತಾಯಿದ್ದೀನಿ, ಅಂದರೆ 16 ಇಂಚು ಲೆಂತ್ ಇಡ್ತಾಯಿದ್ದೀನಿ. ಇದು ಸ್ವಲ್ಪ ಹೈಟ್ ಜಾಸ್ತಿ ಇದ್ದಾರೆ. ಅದಾದಮೇಲೆ ನಾನಿಲ್ಲಿ ಶೋಲ್ಡರ್ ಇಡ್ತಾಯಿದ್ದೀನಿ 5.5, ಅಂದರೆ 5.5 ಶೋಲ್ಡರ್ ಇಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 6 ಇಂಚ್ ಇಡ್ತಾಯಿದ್ದೀನಿ. ನೀವೆಷ್ಟು ಶೋಲ್ಡರ್ ಇಟ್ಟಿರ್ತೀರೋ ಅದಕ್ಕೆ ಅರ್ಧ ಇಂಚು ಜಾಸ್ತಿ ಇಡಬೇಕು, ಯಾವುದೇ ಒಂದು ಬ್ಲೌಸ್ ಆಗಿರಲಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 38 ಪ್ಲಸ್ 1.5 ಅಥವಾ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೋದು. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 32 ಇಂಚಿದೆ, ಪ್ಲಸ್ 1 ಇಂಚು ಮತ್ತು 2 ಇಂಚು. 32 ಅಂದರೆ 8 ಇಂಚ್ ಬರುತ್ತೆ 4ನೇ ಭಾಗ, ಮತ್ತು 1 ಇಂಚು ಟಕ್ಸ್ಗೆ, ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಈ ಥರ ನಾನು ತೊಗೊಂಡಿದ್ದೀನಿ. ಇದು 38 ಸೈಜ್ ಇರುವಂಥ ಬ್ಲೌಸನ್ನು ನಾನು ಇವತ್ತು ಕಟ್ಟಿಂಗ್ ಹೇಳ್ಕೊಡ್ತಾ ಇರುವಂಥದ್ದು. ಅದಾದಮೇಲೆ ಏನು ಮಾಡಬೇಕು, ಇಲ್ಲಿ ಓನ್ಲಿ 1 ಇಂಚ್ ಮಾತ್ರ ತೊಗೋತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ತುಂಬ ಜಾಸ್ತಿ ಡೀಪ್ ಬೇಕು. ಡೀಪ್ ಜಾಸ್ತಿ ಬೇಕು ಅಂತಂದರೆ ಬ್ಯಾಕಲ್ಲಿ ನಾವು ಓನ್ಲಿ 1 ಇಂಚ್ ಮಾತ್ರ ತೊಗೋಬೇಕು. ಇಲ್ಲಿ ಈ ಥರ ತೊಗೊಂಡು ಈ ಥರ ಒಂದು ಶೇಪ್ ಕೊಡಿ. ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ನೆಕ್ ಪಟ್ಟಿ ಉಂಟಲ್ಲ, ಇಲ್ಲಿ 1/4 ಇಂಚ್ ಬಿಟ್ಟೆ, ಮತ್ತು 2.5 ಇಂಚ್ವರೆಗೆ ನೆಕ್ ಪಟ್ಟಿ ರೆಡಿ ಶೋಲ್ಡರ್ ಬೇಕು. ಅದಾದಮೇಲೆ ಮತ್ತೆ ವಾಪಸ್ಸು 1/4 ಇಂಚ್ ಬಿಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗಡೆಯಿಂದ ಬ್ಯಾಕ್ ಪಟ್ಟಿ ಉಂಟಲ್ಲ, ಬ್ಯಾಕ್ ಸೈಡು ಪಟ್ಟಿ 3.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 3.5 ಇಂಚು. ನಿಮ್ಗೆ ಎಷ್ಟು ಡೀಪು ಮತ್ತು ವಿಡ್ತ್ ಎಷ್ಟು ಬೇಕೋ ನಿಮ್ಗೆ ಅಷ್ಟು ತೊಗೋಬೋದು. ಡೀಪು ನಾನಿಟ್ಟಿದ್ದೀನಿ ಅಲ್ಲ, ಅಷ್ಟೇ ಇಡಬೇಕು ಅಂತ ಏನು ಅವಶ್ಯಕತೆ ಏನಿರಲ್ಲ, ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಮತ್ತು ಇಲ್ಲಿಂದ ಇಲ್ಲಿಗೆ ಸ್ವಲ್ಪ 1/4 ಇಂಚು ಡೌನಿಂಗ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಶೋಲ್ಡರು ಡ್ರಾಪ್ ಆಗಬಾರ್ದು, ಅದಕ್ಕೆ. ಹಾಗಂತ ಅಂದ್ಬಿಟ್ಟು ನೀವು ಅರ್ಧ ಇಂಚು 1 ಇಂಚ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಂದು 1/4 ಇಂಚ್ ಇದ್ದರೆ ಸಾಕು. ಅದಾದಮೇಲೆ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಈ ಥರ. ಮತ್ತು ಈ ಭಾಗದಲ್ಲಿ ಚಿಕ್ಕದಾಗಿ ಒಂದು ಕಟ್ಕೊಡಿ, ಇಲ್ಲೊಂದು ಚಿಕ್ಕದಾಗಿ ಕಟ್ಕೊಡಿ. ಯಾಕಂದರೆ ನಾವು ಬ್ಲೌಸ್ ಫಿನಿಶಿಂಗಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಲ್ವಾ, ಆವಾಗ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಕಂಪ್ಲೀಟ್ ಆಯಿತು. ಇವಾಗ ಈ ಒಂದು ಪೀಸ್ನ ಈ ಥರ ತಿರುಗಿಸ್ಕೊತಾ ಇದ್ದೀನಿ, ಯಾಕಂದರೆ ನಿಮ್ಮ ಕಡೆಗೆ ಕರೆಕ್ಟಾಗಿ ಬರಬೇಕು. ಈ ಥರ ತಿರುಗಿಸ್ಕೊಂಡೆ. ಈಗ ನನ್ನ ಕಡೆ ಸೈಡು ಓಪನ್ ಇದೆ ನೋಡಿ, ಈ ಥರ ನೀವು ಬ್ಲೌಸ್ ಪೀಸ್ನ ಇಟ್ಕೋಬೇಕು. ಅದಾದಮೇಲೆ ಈ ಒಂದು ಬ್ಲೌಸ್ ಪೀಸ್ನ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಗ ನನ್ನ ಕಡೆ ಸೈಡ್ ಓಪನ್ ಇದೆ ನೋಡಿ, ಈ ಭಾಗದಲ್ಲಿ ಓನ್ಲಿ 1/4 ಇಂಚು ಹುಕ್ ಪಟ್ಟಿ ಮತ್ತು ಕಾಚ್ ಪಟ್ಟಿಗೆ ಓನ್ಲಿ 1/4 ಇಂಚು ಮಾತ್ರ ಬಿಡಿ. ಅರ್ಧ ಇಂಚು ಬಿಡೋಕ್ಕೆ ಹೋಗಬೇಡಿ, ಓನ್ಲಿ 1/4 ಇಂಚು ಮಾತ್ರ ಬಿಡಿ. ನೋಡಿ, ಇಷ್ಟು ಮಾತ್ರ ಬಿಟ್ಟಿದ್ದೀನಿ. ಎಷ್ಟು ಹೊಲಿಯೋದಕ್ಕೆ ನಮ್ಗೆ ಬೇಕೋ ಅಷ್ಟು ಮಾತ್ರ ಬಿಟ್ಟಿದ್ದೀನಿ. ಇದನ್ನು ಒಂದು ಲೈನ್ನ ಬೇಕಂದರೆ ಲೈನ್ ಡ್ರಾ ಮಾಡ್ಕೋಬೋದು. ಅದಾದಮೇಲೆ ಎಕ್ಸಾಕ್ಟ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟೇ ನೀವು ಒಂದು ಅಳತೆ ಪ್ರಕಾರ ನೀವು ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲೂ ಕೂಡ ಸೇಮ್ ಇದೇ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ 4 ಕಡೆ ನಾನು ಎಕ್ಸಾಕ್ಟ್ಲಿ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅಷ್ಟು ಮಾರ್ಕಿಂಗ್ ಮಾಡ್ಕೊಂಡಾಯಿತು. ಇಲ್ಲಿ ಚಿಕ್ಕದಾಗಿ ನಾನು ಇಲ್ಲಿ ಮಾರ್ಕಿಂಗ್ ಮಾಡಿಕೊಂಡೆ, ಯಾಕಂದರೆ ರೆಡಿ ಶೋಲ್ಡರ್ ಎಷ್ಟು ಬೇಕೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಏನು ಮಾಡಬೇಕು, ಫಸ್ಟು ನಾವು ಮಾಡಬೇಕಾಗಿರುವಂಥದ್ದು ಆರ್ಮೋಲ್ ಹತ್ರ ನಾವು ಇಲ್ಲಿ ಶೇಪ್ ಕೊಡಬೇಕು. ಇದು ಬ್ಯಾಕ್ಗೆ ನೀವು ಎಷ್ಟಿದೆಯೋ ಅಷ್ಟೇ ನೀವು ಇಟ್ಟರೆ ಫ್ರಂಟ್ ಪಾರ್ಟಲ್ಲಿ ಗುಪ್ಪೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಇಲ್ಲಿ 1/4 ಇಂಚು ಅಥವಾ ಅರ್ಧ ಇಂಚು, 1/4 ಇಂಚಲ್ಲ, ಅರ್ಧ ಇಂಚು ನಾನು ಇಲ್ಲಿ ಡೌನ್ ಮಾಡ್ಕೊಂಡಿದ್ದೀನಿ. ಡೌನ್ ಮಾಡಿಕೊಂಡು ಈ ಥರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಡೀಪ್ ಇವ್ರದ್ದಿದೆ 11 ಇಂಚು ನಾನು ಇಲ್ಲಿ ಡೀಪ್ ತೊಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿ 4 ಇಂಚು, ಮೇಲ್ಗಡೆಯಿಂದ 11 ಇಂಚು, ಕೆಳಗಡೆ ಸೈಡು 1 ಇಂಚು ಎಕ್ಸ್ಟ್ರಾ ತೊಗೊಂಡು 3 ಇಂಚು ಮಧ್ಯದಲ್ಲಿ ತೊಗೊಂಡೆ. ಇವಾಗ ಪ್ರತಿಯೊಂದಕ್ಕೂ ಕೂಡ ಈಗ 3 ಇಂಚು ಗ್ಯಾಪ್ ಇದೆ. ಕೆಳಗಡೆ ಸೈಡು 1 ಇಂಚು ಎಕ್ಸ್ಟ್ರಾ ಇದೆಯಲ್ವಾ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಂಡೆ. ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇವಾಗ ಇದು ಕೆಳಗಡೆ ಸೈಡು ಬ್ಲೌಸ್ ಬೆಲ್ಟ್ ಆಗುತ್ತೆ.
ಈ ಪಾಯಿಂಟ್ ಉಂಟಲ್ಲ, ಈ ಪಾಯಿಂಟ್ನ ಕೆಳಗಡೆ ಸೈಡ್ ಹೇಳ್ಕೊಂಡು ಎರಡೂ ಕಡೆ ಸೈಡು ನಾನಿಲ್ಲಿ 1 ಇಂಚ್ ತೊಗೋತಾ ಇದ್ದೀನಿ. 1 ಇಂಚು ಜಾಸ್ತಿ ಚೆಸ್ಟ್ವರೆಗೆ ಜಾಸ್ತಿ ಇದೆ ಅಂದರೆ 1/4 ಇಂಚ್ ತೊಗೊಳ್ಳಿ ಸಾಕು. ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ತೊಗೊಂಡಿದ್ದೀನಿ. ಇಷ್ಟಾಯಿತು. ಇವಾಗ ಫ್ರಂಟ್ ಡೀಪ್ 7 ಇಂಚ್ ಇದೆ, ನೀವು ಬೇಕಂದರೆ 7 ಇಂಚ್ ತೊಗೊಳ್ಳಿ, ಇಲ್ಲಾಂದರೆ 6.5 ಇಂಚ್ ತೊಗೊಳ್ಳಿ. ಇಷ್ಟೇ ನಾನು ಇಟ್ಟಿದ್ದೀನಲ್ಲ ಅಷ್ಟೇ ಇಡಬೇಕು ಅಂತ ಏನಿಲ್ಲ, ಸ್ವಲ್ಪ ಕಡಿಮೆ ಜಾಸ್ತಿನೂ ಮಾಡ್ಕೋಬೋದು. ಇವಾಗ ಡೀಪ್ನ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ ಡೀಪ್ಗೆ. ಇದು ಫ್ರಂಟ್ ಡೀಪ್ ಆಯಿತು. ಟಕ್ಸ್ ಪಾಯಿಂಟು ಸೆಂಟರ್ದಾಯಿತು. ಈಗ ಒಳಗಡೆ ಸೈಡ್ ಎಷ್ಟು ಟಕ್ಸ್ ಪಾಯಿಂಟ್ ಇದೆಯಲ್ಲ ಇದನ್ನು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ ಈ ಥರ. ಮತ್ತು ಈ ಎರಡರ ಮಧ್ಯಕ್ಕೆ ಇಲ್ಲಿ ಸೆಂಟ್ರಲ್ಲಿ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಈ ಪಾಯಿಂಟು ಸೆಂಟರಲ್ಲಿ ಇದೊಂದು ಪಾಯಿಂಟ್ ಹಾಕ್ಕೊಂಡು ಎರಡು ಕಡೆ ಸೈಡು 2 ಇಂಚ್ ಕೊಟ್ಕೊಂಡು ಈ ಥರ ಟಕ್ಸ್ಕೊಡಿ. ಈಗ ಈ ಪಾಯಿಂಟು ಲೈನಿಂದ ಒಂದು ಸ್ವಲ್ಪ 1 ಇಂಚ್ ಕೆಳಗಡೆಗೆ ಹೋಗಿ ಸಾಕು. ಇವಾಗ ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ 3 ಇಂಚ್ ತೊಗೊಳ್ಳಿ. ಇದನ್ನು ಇಲ್ಲಿ ಕೊಡಿ ಅಷ್ಟೇ. ಕರೆಕ್ಟಾಗಿ ಬರುತ್ತೆ, ಪ್ರಾಪರಾಗಿ ಟಕ್ಸ್ ಪಾಯಿಂಟ್ ಕೂರುತ್ತೆ. ಈ ಥರ ನೀವು ಫಾಲೋ ಮಾಡಿದ್ರೆ ಇದನ್ನು ನೋಡಿ. ಇವಾಗ ಇಲ್ಲಿ 2 ಇಂಚ್ ಇದೆಯಲ್ವ, 2 ಇಂಚು ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕು ನೀವು. ಅಕಸ್ಮಾತ್ ಏನಾದ್ರು ತೊಗೊಳ್ಳಿಲ್ಲ ಅಂತ ಅಂದರೆ ಫ್ರಂಟಲ್ಲಿ ಗ್ಯಾಪ್ ಬಂದುಬಿಡುತ್ತೆ ಬ್ಲೌಸು. ಫ್ರಂಟು ಬ್ಯಾಕು ಜಾಸ್ತಿ ಇರುತ್ತೆ, ಫ್ರಂಟು ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ ನೀವು ತೊಗೊಳ್ಳೇಬೇಕು. ಎಕ್ಸ್ಟ್ರಾ ಮಾರ್ಜಿನ್ ಅಂದ ತಕ್ಷಣ ನಾವು ಫಸ್ಟ್ ಬ್ಯಾಕ್ ಪಾರ್ಟಲ್ಲಿ ತೊಗೊಂಡಿದ್ದೀವಲ್ಲ ಅಷ್ಟೇ ಅಂತಲ್ಲ, ಫ್ರಂಟಲ್ಲಿ ಟೋಟಲಾಗಿ ಇನ್ನೂ ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ತೊಗೊಳ್ಳೇಬೇಕು. ಬ್ಯಾಕಲ್ಲಿ ಇಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಇನ್ನೂ ಎಕ್ಸ್ಟ್ರಾ 2 ಇಂಚ್ ತೊಗೋಬೇಕು. ಅದಾದಮೇಲೆ ಎಕ್ಸಾಕ್ಟ್ಲಿ ನೀವು ಯಾವ ರೀತಿ ಮಾರ್ಕಿಂಗ್ ಮಾಡಿರ್ತೀರ ಆ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟಲ್ಲಿ ಕೇಳಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅದಾದಮೇಲೆ ಇದನ್ನು ಈ ಥರ ಕಟ್ಟಿಂಗ್ ಮಾಡಿಕೊಂಡು ಬೆಲ್ಟ್ ಇದನ್ನು ರೆಡಿ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಯಿತು. ಮತ್ತು ಇಲ್ಲೂ ಕೂಡ ಈಗ ಇಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ನಾವು 1/2 ಇಂಚು ಡೌನಿಂಗ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಇಲ್ಲಿಂದ ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಯಾಕೆ ಅಂತ ಅಂದರೆ ಬ್ಲೌಸ್ಗೆ ರಿಂಕಲ್ಸು ಬರಲ್ಲ, ಗುಪ್ಪೆನೂ ಬರಲ್ಲ, ಏನೂ ಇಲ್ಲ, ಪ್ರಾಪರಾಗಿ ಕೂರುತ್ತೆ ನೀಟಾಗಿ ಬ್ಲೌಸು. ಇಲ್ಲಿ 2 ಇದೆ, ನಾನಿಲ್ಲಿ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಲ್ವಾ, ಅದು ಕೂಡ ಇದೆ ಇದರಲ್ಲಿ. ಎಷ್ಟಾಯಿತು ನೀವು ತಿಳ್ಕೊಂಡಿರ್ಬೋದು. ನಾನು ಕೆಲವೊಂದು ಬ್ಲೌಸಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ, ಮತ್ತು ಸ್ಟಿಚಿಂಗ್ ಬ್ಲೌಸಲ್ಲಿ ಕೇಳಿದ್ದಾರೆ ಒಬ್ಬರು. ನೋಡಿ, ಇದು 1 ಇಂಚ್ ಡೌನ್ ಇದು ಟಕ್ಸ್ ಕೊಟ್ಟು ಅಂದರೆ ಕರೆಕ್ಟಾಗಿ ಬರಬೇಕು ಲೈನು, ಆ ರೀತಿ ಇರಬೇಕು. ಇಷ್ಟು ಕಂಪ್ಲೀಟ್ ಆಯಿತು. ಮತ್ತು ನೀವು ಕೆಲವೊಂದು ನೀವು ಕಮೆಂಟಲ್ಲಿ ಡೌಟ್ ಕೇಳಿದ್ದೀರಾ, ಅದನ್ನು ನಾನು ಶಾರ್ಟ್ ವಿಡಿಯೋ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ. ಮತ್ತು ನೋಡಿ, ಇವಾಗ ಲೆಂತ್ ಎಷ್ಟು ಬೇಕು, ಇದು ಲೆಂತು ಸಾಲ್ಟೇಜ್ ಆಗ್ತಿದೆ, ಏಕೆಂದರೆ ಅವರು ತುಂಬ ಹೈಟ್ ಇದ್ದಾರೆ. ಸೊ ಮತ್ತು ಬ್ಲೌಸು ಕೂಡ ತುಂಬ ಲಾಂಗ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದರು. ಅದಕ್ಕೋಸ್ಕರ ನನ್ನ ಹತ್ರ ಬೇರೆ ಬಟ್ಟೆ ಸ್ವಲ್ಪ ಉಳಿದಿತ್ತು, ಅದನ್ನು ನಾನು ತೊಗೊಂಡಿದ್ದೀನಿ. ಏಕೆಂದರೆ ತುಂಬ ಜಾಸ್ತಿ ಹೈಟ್ ಇರೋರಾದರೆ ಲಾಂಗ್ ಸ್ಲೀವ್ಸ್ ಆಯಿತು ಅಂದರೆ ಸ್ವಲ್ಪ ಫ್ಯಾಬ್ರಿಕ್ ಕಡಿಮೆ ಆಗುತ್ತೆ. ನಾನಿಲ್ಲಿ 11 ಇಂಚ್ ತೊಗೋತಾ ಇದ್ದೀನಿ, 10 ಇಂಚ್ ಬೇಕು ಅವ್ರಿಗೆ. ಇದು ಈ ಥರ ಒಂದು ಲೈನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 9.5 ಇದೆ, ಇಲ್ಲಿಂದ ಇಲ್ಲಿಗೆ 11 ಇಂಚ್ ಇದೆ. ಇವಾಗ ನಾನು ಇಲ್ಲಿ ಡೌನಿಂಗ್ ಮಾಡ್ಕೊಳ್ಳೋದು ಎದೆ ಸುತ್ತಳತೆ 8ನೇ ಭಾಗದಿಂದ 1 ಇಂಚ್ ಕಡಿಮೆ ಮಾಡಿಕೊಂಡ್ರೆ ಎಷ್ಟು ಆನ್ಸರ್ ಬರುತ್ತೋ ಆ ಆನ್ಸರ್ನ ನೀವು ಡೌನ್ ಮಾಡ್ಕೋಬೋದು. ಮತ್ತು ಇಲ್ಲಿಂದ ಇಲ್ಲಿಗೆ 6 ಇಂಚು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚು, ಮತ್ತು ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಕೊಡಿ. ಇದನ್ನು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ, ಮತ್ತು ಇದನ್ನು ಈ ಥರ ಲೈನ ಡ್ರಾ ಮಾಡ್ಕೊಳ್ಳಿ. ಇಷ್ಟು ಕಂಪ್ಲೀಟ್ ಆದಮೇಲೆ ಈ ಪಾಯಿಂಟ್ ಉಂಟಲ್ಲ, ಈ ಪಾಯಿಂಟ್ನ ಇಲ್ಲಿಗೆ ನೀವು ಡ್ರಾ ಮಾಡ್ಕೊಳ್ಳಿ. ಈ ಥರ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಕೊಟ್ಟಿದ್ದೀನಿ. ಈ ಥರ ಶೇಪ್ ತೊಗೊಂಡು ಸ್ವಲ್ಪ ನೀವು ಕೆಳಗಡೆಗೆ ಈ ಥರ ಡೌನಿಂಗ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಕಟ್ಟಿಂಗ್ ಮಾಡುವಂಥ ಮೆಥಡು ಇದು 2ನೇ ಮೆಥಡು. ಇದಕ್ಕಿಂತ ಮುಂಚೆ ಒಂದು ಮೆಥಡು ನಾನು ಸುಮಾರು ಬ್ಲೌಸಲ್ಲಿ ನಾನು ಕಟ್ಟಿಂಗ್ ಮಾಡಿದ್ದೀನಿ. ನಿಮಗೆ ಈಸಿ ಆಯಿತು ಅಂದರೆ ಅದನ್ನು ನೀವು ತೊಗೋಬೋದು, ಇಲ್ಲ ಅಂತಂದರೆ ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಇದಂತೂ ತುಂಬ ಈಸಿ ಇದೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ನನಗೆ ಫ್ಯಾಬ್ರಿಕ್ ಸಾಲ್ಟೇಜ್ ಆಗುತ್ತೆ, ಅದನ್ನು ನಾನು ಸ್ಟಿಚಿಂಗಲ್ಲಿ ಇದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ. ಅದಾದಮೇಲೆ ಇವಾಗ ಬ್ಲೌಸ್ ಪೀಸು ಯಾವ ರೀತಿ ಇದೆಯೋ ಅದನ್ನು ನೋಡಿ ಕರೆಕ್ಟಾಗಿ. ಕೆಲವೊಂದು ಬ್ಲೌಸ್ ಪೀಸಲ್ಲಿ 1 ಸೈಡ್ ಇರುತ್ತೆ ಬಾರ್ಡರು, ಕೆಲವೊಂದು ಬ್ಲೌಸ್ ಪೀಸಲ್ಲಿ 2 ಸೈಡ್ ಇರುತ್ತೆ. 2 ಸೈಡ್ ಇದ್ದರೆ ನೀವು ಒಂದು ಸೈಡು ಸೊಂಟದ ಭಾಗಕ್ಕೆ, 1 ಸೈಡು ಸ್ಲೀವ್ಸ್ಗೆ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಒಂದೇ 1 ಸೈಡ್ ಇತ್ತು ಅಂದರೆ ಅದನ್ನು ನೀವು ಸ್ಲೀವ್ಸ್ಗೆ ಹಾಕಿ ಬ್ಯಾಕ್ ಪಾರ್ಟ್ಗೆ ನೀವು ಹಾಕೋಕ್ಕೆ ಹೋಗಬೇಡಿ. ಇವಾಗ ನಾನು ಇಲ್ಲಿ ಇವತ್ತು ನಾಳೆ ತುಂಬ ಅದೇ ರೀತಿ ಬರ್ತಿರೋದು. ಬ್ಲೌಸ್ ಪೀಸಲ್ಲಿ ಓನ್ಲಿ 1 ಸೈಡ್ ಮಾತ್ರ ಬಾರ್ಡ್ರ್ ಕೊಡ್ತಿದ್ದಾರೆ. ಸೊ ಆವಾಗ ನೀವು ಸ್ಲೀವ್ಸ್ಗೆ ಮಾತ್ರ ನೀವು ಅದನ್ನು
ಹಾಕೋಬೇಕಾಗುತ್ತೆ. ಮತ್ತು ಇದರಲ್ಲಿ 2 ಸೈಡ್ ಇದೆ, ನಾನು ಎರಡಕ್ಕೂ ಕೂಡ ನಾನು ಹಾಕೋತೀನಿ. ಇದು ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಯಿತು. ಅದೇ ರೀತಿ ಸ್ಲೀವ್ಸ್ ಆಗಿರ್ಬೋದು, ಫ್ರಂಟ್ ಪಾರ್ಟ್ ಆಗಿರ್ಬೋದು, ಯೋಗಪಟ್ಟಿ ಆಗಿರ್ಬೋದು ಎಲ್ಲನೂ ಹಾಫ್ ಇಂಚು ನಾನಿಲ್ಲಿ ಮಾರ್ಕಿಂಗ್ ಅಂದರೆ 4 ಕಡೆ ಸ್ವಲ್ಪ ಬಟ್ಟೆ ಬಿಟ್ಟು ನಾನು ಕಟ್ಟಿಂಗ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಖಂಡಿತ ಕೇಳಿ ಕಮೆಂಟಲ್ಲಿ. ಹಾಗೆ ತುಂಬ ಜನ ನೀವು ಆನ್ಲೈನ್ ಕ್ಲಾಸ್ ಬಗ್ಗೆ ತುಂಬ ವಿಚಾರಿಸ್ತಾ ಇದ್ರಿ. ಖಂಡಿತ ನಾನು ಆನ್ಲೈನ್ ಕ್ಲಾಸು ನೆಕ್ಸ್ಟು ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ನನ್ನ ನಂಬರ್ಗೆ ಇನ್ಸ್ಟಾಗ್ರಾಮಲ್ಲಿ ವಿಮು ಫ್ಯಾಷನ್ ಅಂತ ಸರ್ಚ್ ಮಾಡಿ ಅದರಲ್ಲಿ ನನ್ನ ನಂಬರ್ ಸಿಗುತ್ತೆ. ಆ ನಂಬರ್ ತೊಗೊಂಡು ನೀವು ವಾಟ್ಸಪ್ ಮಾಡ್ಬೋದು ನನಗೆ. ಇದೆಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ನೀವು ಕಮೆಂಟಲ್ಲಿ ಕೇಳ್ಬೋದು ನಿಮಗೆ ಯಾವ್ಯಾವ ಥರ ಬೇಕೋ ಒಂದು ಕಟ್ಟಿಂಗು. ತುಂಬ ಜನ ಕಟೋರಿ ಬ್ಲೌಸ್ ಬೇಕು ಅಂತ ಕೇಳಿದ್ರಿ. ಕಟೋರಿ ಬ್ಲೌಸನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಬೇರೆ ಬೇರೆ ಸೈಜಲ್ಲೂ ಕೂಡ ಕೇಳಿದ್ದೀರ. ಖಂಡಿತ ಒಂದು ಸ್ವಲ್ಪ ನಾನು ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ಆಗ್ತಿಲ್ಲ ಅಷ್ಟೇ. ನೀವು ಖಂಡಿತ ದಿನೇ ಒಂದೊಂದು ವೀಡಿಯೋ ರೀತಿ ಅಪ್ಲೋಡ್ ಮಾಡ್ತೀನಿ ನೀವು ಕೇಳಿರುವಂಥ ರಿಕ್ವೆಸ್ಟ್ನ. ಇದು ಯೋಗಪಟ್ಟಿ ಇದೆ, ಯೋಗಪಟ್ಟಿನೂ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಮತ್ತೊಂದು ಕಡೆ ಸೈಡು ಇಲ್ಲಿ ಸ್ಲೀವ್ಸು ಕೂಡ ಸೇಮ್ ಇದೇ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತ ನೀವು ಮೆಸೇಜಲ್ಲಿ ಕಮೆಂಟಲ್ಲಿ ನೀವು ಕೇಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಿದೆಯಲ್ವಾ, ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ವಿಸಿಟ್ ಆಗಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ನೀವು ಪ್ರೆಸ್ ಮಾಡಿ. ಯಾಕೆ ಅಂತ ಅಂದರೆ ನೀವು ಓನ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಲಿಲ್ಲ ಅಂದರೆ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಅದಕ್ಕೋಸ್ಕರ ನೋಟಿಫಿಕೇಷನ್ಗೋಸ್ಕರನಾದರೂ ಸರಿ ನೀವು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.